ಮುಂಜಾನೆ 4 ಗಂಟೆಯ ಸಮಯ ಗಂಗನಪಯಲ್ಲಿ ನಾವಿದ್ದೇವೆ. ಇಲ್ಲಿ ಅನ್ನದಾಸೋಹ ನಡೆಯುತ್ತದೆ. ಈ ಸ್ಥಳದಲ್ಲಿ ಲಕ್ಷಾಂತರ ಜನರು ಪಾದಯಾತ್ರೆಯಲ್ಲಿ ದಣಿವರಿಸಿಕೊಳ್ಳಲು ಇಲ್ಲೇ ಮಲಗಿ ಮುಂಜಾನೆ ಎದ್ದು ನಾಷ್ಟ ಮಾಡಿಕೊಂಡು ಇಲ್ಲಿಂದ ಮುಂದೆ ತಮ್ಮ ಪಯಣ ಬೆಳೆಸುತ್ತಾರೆ. ಇಲ್ಲಿಯೂ ಕೂಡ ಪಾದಯಾತ್ರೆಯಲ್ಲಿ ಬಂದ ಎತ್ತುಗಳಿಗೆ ಮೇವನ್ನು ಕೊಡುವ ಸಂಪ್ರದಾಯವಿದೆ. ಇದು ನಿಮ್ದಲ್ಲೇ ಐತೆ ಮೇವು ಇರೋ ಕೊಡ್ತಾರನ್ರಿ? ಹಾಂ, ಮಳೆ ಬರ್ರಿ ಎಲ್ಲ ಕೊಡೋದ್ರಿ. ಯಾವ್ರಿ ಅಜ್ಜರ? ನಮ್ಗೆ ಚರ್ಚನ್ರಿ. ಎಲ್ಲಿ ಹೋದ್ರು? ಮಲ್ಲಿಕಾರ್ಜುನ ಸ್ವಾಮಿಯ ಬಗ್ಗೆ ಕೆಲವು ಬ್ಯಾನರ್ಗಳನ್ನು ಹಾಕಿದ್ದಾರೆ, ನೋಡಬಹುದಾಗಿದೆ. ಪ್ರಸಾದದ ವ್ಯವಸ್ಥೆ ಹೇಗಿದೆ? ಸಜ್ಜಕ ನೀಡುತ್ತಿರುವರು ಸೇವಾ ಸಮಿತಿಯವರು. ಹಾಗೆ ಮುನ್ನಡೆದರೆ ಅನ್ನ ಸಾರು 24x7 ಅವರ ಅನ್ನ ಸಂತರ್ಪಣೆ ಮುಂದುವರಿಯುತ್ತಿರುತ್ತದೆ. ಸಜ್ಜಕ, ಅನ್ನ ಸಾರು, ಅಂಬ್ಲಿ, ಇವರು ಹಿಟ್ಟಕ್ಕಿ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದ್ದಾರೆ ನೋಡೋಣ ಬನ್ನಿ. ಟ್ರಕ್ಕುಗಳ ಮುಖಾಂತರ ಹಿಟ್ಟಕ್ಕಿ ವ್ಯವಸ್ಥೆಯನ್ನು ತಂದಿದ್ದಾರೆ. ಸಿಲಿಂಡರ್ಗಳು, ಬಾಂಡೆಗಳು, ಅಡುಗೆ ಮಾಡುವ ಸ್ಥಳ, ಜನರು, ಸೇವಾ ಕಾರ್ಯಕರ್ತರು ಅಲ್ಲಲ್ಲಿ ಮಲಗಿಕೊಂಡಿದ್ದಾರೆ. ಹಾಕೊಂಡ್ಬಿಡೋದು ಎಲ್ಲ ಬ್ಯಾಗ್ ತೊಗೊಂಡ್ಬಿಟ್ಟೆ ಎಲ್ಲ ರಾತ್ರಿ ಎಲ್ಲ ಹೈರಾಣ ಇರ್ತಾರೆ. ಹಗಲು ರಾತ್ರಿ ಎನ್ನದೇ ಸೇವಾ ಸಮಿತಿಯವರು, ಸೇವಾ ಕಾರ್ಯಕರ್ತರು ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ದೂರದಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾವುದೇ ರೀತಿ ಜಾಗಬಾರದೆಂದು ದೂರದಲ್ಲಿ ಆಡ್ತೊಯ್ದು ಮಾಡಿದ್ದಾರೆ. ಇಲ್ಲಿ ವಿದ್ಯುತ್ ಕೊರತೆ ಇರುವುದರಿಂದ ಇವರು ಸ್ವತಃ ಜನರೇಟರ್ ತಂದು ಆ ಜನರೇಟರ್ ಬೈಕಿನ ಮೂಲಕ ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವರ ಟ್ರಕ್ಕಿನಲ್ಲಿ ತಂದಂಥ ಹಿಟ್ಟಕ್ಕಿ ವ್ಯವಸ್ಥೆಯನ್ನು ನೋಡೋಣ ಬನ್ನಿ. ಅವಲಕ್ಕಿ ಮಾಡಲಿಕ್ಕೆ ಚೀಲಗಳು, ಜನರೇಟರ್ಗೆ ಡೀಸೆಲ್, ಬೆಲ್ಲ, ಸಾಕು. ಅಕ್ಕಿ ಮತ್ತು ಸಜ್ಜಕದ ಚೀಲಗಳು ಇಲ್ಲಿ ಇವೆ. ಬಿಸಿ ಬಿಸಿ ಅನ್ನ ರೆಡಿ ಮಾಡುತ್ತಿರುವ ಸೇವಾ ಕಾರ್ಯಕರ್ತರು, ಕಾಯಿಪಲ್ಯ ಪ್ರವಾಸರು, ಸೇವಾ ಸಮಿತಿಯ ಅಕ್ಕನ ಬಳಗ ಎಲ್ಲರೂ ಮಲಗಿಕೊಂಡಿದ್ದಾರೆ. ಮುಂಜಾನೆಯ ನಾಷ್ಟ ಸಮಯದಲ್ಲಿ ಅವರು ತಮ್ಮ ಕಾರ್ಯಕ್ಕೆ ಹಾಜರಾಗುತ್ತಾರೆ. ಹಿಟ್ಟಕ್ಕಿ ಸಂತಿ ಉತ್ತಮವಾದ ಎಣ್ಣೆ,
ಇದೇ ದೋಸ್ತ ಆಮ್ಲಿನ ಬಿಸಿ ಬಿಸಿ ಆಮ್ಲಿ ನೋಡುತ್ತಿರುವ ಆಮ್ಲಿ ಸೇವಾ ಆಮ್ಲಿ ಸೇವಾ ಕಾರ್ಯಕರ್ತ ನಮ್ಮಲ್ಲಿ ಕೊಡ್ಕೊರಿ ಜೋಳದ ಆಮ್ಲಿ ಹಂಗೆ ಅಷ್ಟೇ ಕಡೆ ನೋಡಿ ಈಗ ನಾಷ್ಟಾಗ ಏನು ಮಾಡ್ತೀರಿ ಅವಲಕ್ಕಿ ಸಿಗ್ಲ ರೀ ಅವಲಕ್ಕಿ ಸುಸ್ಲ ಖಾರ ಬಂದೇ ಇರ್ತವೆ ರೀ ಹಾಂ ಹಾಂ ಕರ್ದಂಟ ಕರದಂಟ ಒಂದಾಗ ಒಂದು ಐಟಮ್ ಸಿಗುತ್ತೆ ಮಧ್ಯಾಹ್ನ ಊಟಕ್ಕೆ ರೀ ಅನ್ನ ಸಾರು ರೀ ಅನ್ನ ಸಾರು ಇದು ಬಿಸಿ ಬಿಸಿ ಆಮೇಲೆ ರೀ ಹಾಂ ಪಾತ್ರ ತಂದು ಕೇಳ್ಕೊಳ್ತೀನಿ ಧನ್ಯವಾದಗಳು